ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೈತೀರಿ? ನಾನಂತೂ ಆರಾಮತ್ತೀನಿ, ನೀವೆಲ್ಲ ಆರಾಮದಿರಂತ ಅನ್ಕೋತೀನಿ. ಈಗೆಲ್ಲ ವಿಶ್ ಹ್ಯಾಪಿ ವುಮೆನ್ಸ್ ಡೇ ಎಲ್ರಿಗೂ. ಏನಂತ ನಾನು ಹಾರ್ಟ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ, ಯಾರೆಲ್ಲ ವುಮೆನ್ಸ್ ಇದ್ರೆ ಅವ್ರಿಗೆಲ್ಲ ಅಂತ ಅಂದ್ಕೊಂಡ್ರೆ, ನೀವೇನು ಅಂದ್ಕೊಂಡಿರಿ, ನಿಮ್ದೇನು ಡ್ರೀಮ್ಸ್ ಅದಾವ ಅಥವಾ ನಿಮ್ದೇನೋ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಏನು ಅಂದ್ಕೊಂಡು ಒಂದು ಲೈಫ್ ಒಳಗೆ ಏನೋ ಒಂದು ಟಾರ್ಗೆಟ್ ಇಟ್ಟಿರಿ, ಏನೋ ಒಂದು ವರ್ಕ್ ಮಾಡಬೇಕಂತ ಇದೇ ಇರ್ತಾರೆ. ಒಂದು ನಿಮ್ಮ ಫ್ಯಾಮ್ಲಿ ಒಳಗೆ ಯಾರಾದ್ರೂ ಅಥವಾ ಏನೋ ಒಂದು ಇಂಟ್ರೆಸ್ಟೆಡ್ ಯಾವುದೋ ಒಂದ್ರ ಬಗ್ಗೆ ಇಂಟ್ರೆಸ್ಟ್ ತೋರ್ಸಾತಾರ ಅಂತಂದ್ರೆ ವರ್ಕ್ ರಿಲೇಟೆಡ್ ಅಂತಂದ್ರೆ, ಈಗೇನು ಎಜುಕೇಷನ್ ಅಂತಂದ್ರೆ ಅವ್ರಿಗೆ ಇದೇ ಫೀಲ್ಡ್ ಒಳಗೆ ಇದೇ ಥರ ಎಜುಕೇಷನ್ ಮಾಡಬೇಕು ಅಂತೇಳಿ ಇರುತ್ತೋ, ಅಥವಾ ಯಾವುದೋ ಒಂದು ಅಚೀವ್ಮೆಂಟ್ ಬಿಸ್ನೆಸ್ಸು, ಹಿಂಗೆ ಯಾವುದೋ ಒಂದು ವರ್ಕ್ ಮಾಡಬೇಕು ಅಥವಾ ನಾನು ಏನೋ ಗುರ್ತಿಸ್ಕೋಬೇಕು. ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗೈತೀರಿ? ನಾನಂತೂ ಆರಾಮತ್ತೀನಿ, ನೀವೆಲ್ಲ ಆರಾಮದಿರಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರಿಗೂ. ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡ್ಲಂತ ನೋಡ್ರಿ, ಯಾಕಂತಂದರೆ ಇದ್ರಾಗ ಇಂಪಾರ್ಟೆಂಟಾಗಿ 2 ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡತ್ತೀನಿ. ಎಂಡ್ವರೆಗೂ ನೋಡ್ರಿ, ಯಾರನ್ನೂ ಸ್ಕಿಪ್ ಮಾಡಬೇಡ್ರಿ. ಅದ್ರಾಗ ಇನ್ನೊಂದು ಫಸ್ಟ್ ಆಫ್ ಆಲ್ ಏನು ಹೇಳಬೇಕು ಅಂತಂದ್ರೆ, ಯಾರೆಲ್ಲ ನನ್ನ ಸಬ್ಸ್ಕ್ರೈಬರ್ ಒಳಗೆ ಇಲ್ಲ ಅಂದರೆ ಫಸ್ಟ್ ಟೈಮ್ ನಂದು ಯೂಟ್ಯೂಬ್ ಬ್ಲಾಗ್ ಯಾರು ನೋಡತ್ತಾರೆ, ಅದ್ರಾಗ ಎಸ್ಪೆಷಲಿ ವುಮೆನ್ಸಿಗೆ ಅವರಿಗೆಲ್ಲ ವಿಶ್ ಹ್ಯಾಪಿ ವುಮೆನ್ಸ್ ಡೇ ಎಲ್ರಿಗೂ. ಏನಂತ ನಾನು ಹಾರ್ಟ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ, ಯಾರೆಲ್ಲ ವುಮೆನ್ಸ್ ಇದ್ರೆ ಅವ್ರಿಗೆಲ್ಲ ಅಂತ ಅಂದ್ಕೊಂಡ್ರೆ, ನೀವೇನು ಅಂದ್ಕೊಂಡಿರಿ, ನಿಮ್ದೇನು ಡ್ರೀಮ್ಸ್ ಅದಾವ ಅಥವಾ ನಿಮ್ದೇನೋ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತ ಏನು ಅಂದ್ಕೊಂಡು ಒಂದು ಲೈಫ್ ಒಳಗೆ ಏನೋ ಒಂದು ಟಾರ್ಗೆಟ್ ಇಟ್ಟಿರಿ, ಏನೋ ಒಂದು ವರ್ಕ್ ಮಾಡಬೇಕಂತ ಹಾರ್ಡ್ಲಿ ವಿಶ್ ಮಾಡ್ತೀನಿ. ನೀವೇನು ಅಂದ್ಕೊಂಡ್ರೆ ನಿಮ್ಮ ಲೈಫ್ ಒಳಗೆ ಆ ಗೋಲ್ನ ಜಲ್ದಿ ಅಥವಾ ಆದಷ್ಟು ಬೇಗನೆ ನೀವು ಅಂದ್ಕೊಂಡ್ರಿ ಅಚೀವ್ ಮಾಡಲಿ ಅಂತೇಳಿ ವಿಶ್ ಮಾಡ್ತೀನಿ ನಾನು ಎಲ್ರಿಗೂ. ಮತ್ತು ಇನ್ನೊಂದೇನು, ನಾನು 2 ಟಾಪಿಕ್ ಬಗ್ಗೆ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳತ್ತೀನಿ. ಆ 2 ಟಾಪಿಕ್ ಒಳಗೆ ಫಸ್ಟ್ ಒನ್ ಯಾವುದಂತಂದ್ರೆ ನನ್ನ ಚಾನಲ್ ರಿಲೇಟೆಡ್ ಅಂತಂದ್ರೆ, ನಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಾದ್ಮ್ಯಾಗ ಫಸ್ಟ್ 100 ಸಬ್ಸ್ಕ್ರೈಬರ್ ಆಯ್ತು. ಅದ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಯಾರೆಲ್ಲ ನಂದು ಚಾನಲ್ ಒಳಗೆ ಅಥವಾ ನನ್ನ ಯೂಟ್ಯೂಬ್ ಬ್ಲಾಗ್ನ ಲೈಕ್ ಮಾಡಿ ಸಬ್ಸ್ಕ್ರೈಬರ್ ಆಗಿರೋ ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಅದೊಂಥರ ಏನೋ ಫುಲ್ ಖುಷಿ ನಂಗೆ. 100 ಸಬ್ಸ್ಕ್ರೈಬರ್ ಆಗ್ಯಾರೋ ಅಂತೇಳಂದ್ರೆ ಅದು ಹೇಳೋಕ್ಕಾಗಿಲ್ಲ. ಇವತ್ತು 100 ಮುಂದೆ 1000 ಈ ಥರ ನಿಮ್ಮ ಸಪೋರ್ಟ್ ಇತ್ತು ಅಂದ್ರೆ ಅದು ಆದಷ್ಟು ಜಲ್ದಿ ಆಗಲಿ ಅಂತೇಳಿ ನೀವು ಜಲ್ದಿ ನೀವು ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ ಅಂತ ಕೇಳ್ತೀನಿ. ನೆಕ್ಸ್ಟ್ ಏನು, ನಂಗೆ ಫುಲ್ ಖುಷಿ 100 ಸಬ್ಸ್ಕ್ರೈಬರ್ ಆಗ್ಯಾರಂತ. ಸ್ಮಾಲ್ ಒಂದು ನನ್ಗೆ ಇದೇ ಥರ 100 ಸಬ್ಸ್ಕ್ರೈಬರ್ ಆದರೆ ಇದೇ ಥರ ಸೆಲೆಬ್ರೇಷನ್ ಮಾಡ್ಬೇಕಂತೇಳಿ ನಾನು ಫಸ್ಟನ್ನು ಅಂದ್ಕೊಂಡಿದ್ದೆ. ಅದೇ ಥರ ಸೆಲೆಬ್ರೇಷನ್ ಮಾಡಿದ್ರೆ ಅದು ವಿಡಿಯೋ ಎಂಡಿಗೆ ಹಾಕಿರ್ತೇನೆ ಅಂತ, ಆ ಕ್ಲಿಪ್ನ ನೋಡ್ಕೊಂಡು ಒಂದ್ಸಲ. ನೆಕ್ಸ್ಟ್ ಒನ್ ಏನಂತೇನಂದ್ರೆ, ಈಗೇನೋ ಒಂದು ಹೊಸದಾಗಿ ಅಥವಾ ಯಾರೋ ಒಬ್ಬರು ಏನೋ ಒಂದು ವರ್ಕ್ ಮಾಡತ್ತಾರ, ಏನೋ ಒಂದು ಅವ್ರೇನೋ ಡ್ರೀಮ್ ಅಥವಾ ಏನೋ ಒಂದು ಅಂದ್ಕೊಂಡ್ರೆ ಅದನ್ನ ನಾವು ವರ್ಕ್ ಮಾಡತ್ತಾರ ಅಂತೇಳಿ ಅಂದಾದ್ಮ್ಯಾಗ ಅವಾಗ ಏನೈತಿ, ಯಾರಾಗಲಿ ಅದಕ್ಕೆ ಸಪೋರ್ಟಿವ್ ಆಗಿರಬೇಕು. ಸಪೋರ್ಟಿವ್ ಅಂದ್ರೆ ಈಗ ನೀವು ನನ್ನ ಚಾನಲ್ ಒಳಗೆ ಸದ್ಯಕ್ಕೆ ಇಷ್ಟು ಜನ 100 ಸಬ್ಸ್ಕ್ರೈಬ್ ಆಗ್ಯಾರೋ ಅಂತೇಳಿ 100 ಜನ ಆಗ್ಯಾರ ಅಂತೇಳಿ ಅಂದ್ಕೊಂಡ್ರು ಅದು ನನಗೇನು ಅನ್ಸುತ್ತೆ ಅಂದರೆ, ಇನ್ನೂ ನಾನು ಏನಾರ ಜಾಸ್ತಿ ಈ ಕಂಟೆಂಟ್ ಯಾವ ಥರ ಕಂಟೆಂಟ್ ಮಾಡಬೇಕು ಏನು ಈ ಥರ ಏನೋ ಯೋಚನೆ ಮಾಡತ್ತೀನಿ. ಹೊಳ್ಳೇನೋ ಒಂಥರ ವರ್ಕ್ ಮಾಡೋಕೆ ಏನಾಗ್ತೈತಿ, ಅದು ಒಂಥರ ಎನರ್ಜಿ ಥರ ಫೀಲ್ ಆಗ್ತೈತಿ, ಅದೊಂಥರ ಬೂಸ್ಟ್ ಥರ ಫೀಲ್ ನನಗೆ. ಅದಕ್ಕೆ ಅದಕ್ಕೆ ನಿಮಗೆ ಎಸ್ಪೆಷಲಿ ಹೇಳತ್ತಿದ್ದು ಯಾಕಂತೇಳಂದ್ರೆ, ನೀವು ಎಲ್ಲ ಸಬ್ಸ್ಕ್ರೈಬ್ ಆಗಿರೋದ್ರಿಂದ ನನಗೆ ಫುಲ್ ಖುಷಿಯಾಗಿ ನಾನು ಇನ್ನಷ್ಟು ಆ್ಯಕ್ಟಿವ್ ಆಗಿ ವರ್ಕ್ ಮಾಡೋಕ್ಕೆ ನನಗೆ ಹೆಲ್ಪ್ ಆಗತ್ತೈತಿ. ಒಂದು, ನೀವೆಲ್ಲ ನನ್ನ ಚಾನಲ್ನ ಲೈಕ್ ಮಾಡಿ, ಇಷ್ಟು ಜನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಯಾರ, ಇಷ್ಟು ಜನ ನನ್ನ ಚಾನಲ್ನ ನೋಡ್ತಾರ, ನನ್ನ ಬ್ಲಾಗ್ನ ಲೈಕ್ ಮಾಡತ್ತಾರ ಅಂತೇಳಿ ಅಂದ್ಕೊಂಡು ಅದನ್ನ ನೆನೆಸ್ಕೊಂಡ್ರೂ ಖುಷಿ ಅನ್ನಿಸ್ತೈತಿ. ವುಮೆನ್ಸ್ ಡೇ ಬಗ್ಗೆ ನನ್ನ ಒಪಿನಿಯನ್ನ ಶೇರ್ ಮಾಡ್ಬೇಕಂತೇಳಿ ನನಗೆ ಅನ್ಸಾತೈತಿ. ಅದರೊಳಗೆ ಏನಂತಂದ್ರೆ, ಇದು ಕ್ಲಿಯರಾಗಿ ಹೇಳ್ಬಿಡ್ತೀನಿ ನಾ ಫಸ್ಟ್ ಅದನ್ನ ಡಿಸ್ಕಷನ್ ಮಾಡೋಕ್ಕಿಂತ ಮೊದಲು. ಏನಂತಂದ್ರೆ, ಇದು ಯಾವುದನ್ನು ಇನ್ಫ್ಲುಯೆನ್ಸ್ ಮಾಡೋದಕ್ಕಾಯಿತು ಅಥವಾ ಯಾರೋ ಒಬ್ಬರು ಹೆಚ್ಚು ಒಬ್ರು ಕಡಿಮೆ ಆಯಿತು, ಡಾಮಿನೆಂಟ್ ಆಯ್ತು, ಈ ಥರ ಏನಲ್ಲ. ಇದು ನನ್ನ ಪ್ಯೂರಾಗಿ ಹೇಳ್ಬೇಕಂದ್ರೆ ಇದು ನನ್ನ ಒಪಿನಿಯನ್. ಇದು ನನಗೆ ಯಾವ್ದು ಸರಿ ಅನ್ಸತ್ತೆ ಅದನ್ನ ಹೇಳ್ತೀವಿ. ಇದು ನಿಮಗೆ ಎಷ್ಟು ಕರೆಕ್ಟ್ ಅನಿಸುತ್ತೋ ಎಷ್ಟು ಸ್ಟ್ರಾಂಗ್ ಅನಿಸುತ್ತೋ ಅದು ನಿಮ್ಮ ಒಪಿನಿಯನಿಗೆ ಬಿಟ್ಟಿದ್ದು. ನೀವು ಹಿಂಗೆ ತಗೋರಿ ಅಂತೇಳಿ ನಾನೇನು ಸಜೆಸ್ಟ್ ಮಾಡತ್ತಿಲ್ಲ. ನನಗೇನು ಸರಿ ಅನ್ಸುತ್ತೆ ಅದನ್ನು ನಾನು ಹೇಳತ್ತಿದ್ದು.
ವುಮೆನ್ಸ್ ಡೇ ಅಂತೇಳಿ ಅಂದ ತಕ್ಷಣ ಅದೇನೋ ಏನಂತ ಅಂತಂದ್ರೆ ವುಮೆನ್ಸ್ ಡೇ ಅಂತೇಳಿ ಅಂದ ತಕ್ಷಣ ಅದು ಏನಂತ ಅಂದ್ರೆ ಪರ್ಟಿಕ್ಯುಲರ್ ಆಗಿ ವುಮೆನ್ಸ್ ಡೇ ದಿನ ಒಂದಿನ ಸೆಲೆಬ್ರೇಷನ್ ಮಾಡಿ ಸುಮ್ಮನೆ ಕೂತ್ಬಿಡೋದಂತೂ ಅಲ್ವೇ ಅಲ್ಲ. ಅಥವಾ ಅವತ್ತು ವುಮೆನ್ಸ್ ಡೇ ಇದ್ದ ದಿನ ಅಥವಾ ಹೀಗೆಲ್ಲ ಅಚೀವ್ಮೆಂಟ್ ಮಾಡಿದ್ರು, ಆ ಫೀಲ್ಡ್ ಒಳಗೆ ಅಚೀವ್ಮೆಂಟ್ ಮಾಡಿದ್ರು, ಆ ಇಂಡಸ್ಟ್ರಿ ಒಳಗೆ ಮಾಡಿದ್ರು ಅಂತ ಅದು ಅವ್ರು ನೆನೆಸ್ಕೊಳ್ಳೋದು ಕರೆಕ್ಟ್ ಇಲ್ಲ ಅಂತಲ್ಲ, ಮಾಡಿದ್ರು ಅನ್ನೋಕಿನ್ನ ಮಾಡಿದ್ದು ಕರೆಕ್ಟ್ ಐತಿ. ಅವ್ರು ನಮ್ಗೆ ಇನ್ಸ್ಪೈರ್ ಆಗ್ತಾರೆ, ಅವ್ರನ್ನ ನಾವು ತಗೊಂಡು ನಾವೇನು ಮಾಡ್ತೀವಿ, ನಾವು ನಮ್ಮ ಲೈಫ್ನಾಗ ಅಚೀವ್ಮೆಂಟ್ ಮಾಡೋದು ಕರೆಕ್ಟ್ ಇಲ್ಲ ಅಂತಲ್ಲ. ಆದ್ರೇನು ಅಚೀವ್ಮೆಂಟ್ ಮಾಡಿದ್ರು ಅನ್ನೋಕ್ಕಿಂತ ನಾವೇನು ಮಾಡತ್ತೀವಿ ಹ್ಯಾಸ್ ಎ ವುಮೆನ್ಸ್ ಆಗಿ, ಅಥವಾ ನಾ ಈ ಟಾಪಿಕ್ ಒಳಗೆ ನನ್ನನ್ನು ಬಿಟ್ಟಲ್ಲ, ನನ್ನನ್ನು ಸೇರಿಸಿ ನಾನು ಹೇಳತ್ತಿದ್ದು ನಾವೇನು ಮಾಡಾಕತ್ತೀವಿ, ನಾವೇನು ವರ್ಕ್ ಮಾಡತ್ತೀವಿ, ನಾವು ಕರೆಕ್ಟಾಗಿ ನಾವು ಅನ್ಕೊಂಡ ರೀತಿನ ನಮ್ಮ ಗೋಲ್ನ ರೀಚ್ ಮಾಡತ್ತೀವ, ಅಥವಾ ಅಚೀವ್ಮೆಂಟ್ ಮಾಡಿದ್ರೆ ನಾವು ಅಷ್ಟು ನೋಡ್ಕೊತ ಸುಮ್ಮನೆ ಕೂತೀವಿ, ಏನು ಮಾಡತ್ತೀವಿ ಅಂತೇಳಿ ಅನ್ಸುತ್ತಲ್ಲ. ಅದು ಆ್ಯಕ್ಚುಲಿ ನನಗೆ ಅನ್ಸುತ್ತೆ, ಇಲ್ಲ ಅಂತಲ್ಲ. ಅದಕ್ಕೆ ಯಾವುದೇ ವುಮೆನ್ಸ್ ಆಗಲಿ ಅದು ಇದು ಸ್ಟ್ರಗಲ್ ಅನ್ನೋದು ಅಥವಾ ಅಚೀವ್ಮೆಂಟ್ ಅನ್ನೋದು ಯಾವುದು ಈಸಿಯಾಗಿ ಅಂತೂ ಸಿಗಂಗಿಲ್ಲ. ಅದ್ರ ತಕ್ಕಂಗೆ ಸಿಕ್ಕಾಪಟ್ಟೆ ಅದ್ರ ಹಿಂದೆ ಸ್ಟ್ರಗಲ್ ಇರ್ತೈತಿ, ಬ್ಯಾಕ್ ವರ್ಕ್ ಇರ್ತೈತಿ. ಅದ್ರ ತಕ್ಕಂಗೆ ಸ್ಟ್ರಗಲ್ ಯಾವ ರೇಂಜಿಗೆ ಸ್ಟ್ರಗಲ್ ಪಟ್ಟು ಯಾವ ರೇಂಜಿಗೆ ವರ್ಕ್ ಮಾಡಿರ್ತಾರೋ ಅದರಷ್ಟೇ ಅವ್ರಿಗೇನು ಯಶಸ್ಸು ಸಿಕ್ಕಿರ್ತೈತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಈ ಸದ್ಯಕ್ಕೆ ಎಷ್ಟೆಷ್ಟು ಎಲ್ಲ ವುಮೆನ್ಸ್ ಎಲ್ಲ ಎಷ್ಟು ಅಚೀವ್ಮೆಂಟ್ ಮಾಡ್ಯಾರ ಅವ್ರದ್ದು ಇವತ್ತಿಗೂ ನಾವು ನೆನೆಸ್ಕೋತೀವಿ ಅಂದ್ರೆ ಅವ್ರ ಸ್ಟ್ರಗಲ್ ಸಿಕ್ಕಾಪಟ್ಟಿ ಇರುತ್ತೆ. ಅವ್ರ ಸ್ಟ್ರಗಲ್ ಅವ್ರು ನಮ್ಗೆ ಇನ್ಸ್ಪೈರ್ ಆಗಿ ಇಟ್ಕೊಂಡು ನಾವು ನಮ್ಮ ಲೈಫ್ ಒಳಗೆ ವರ್ಕ್ ಮಾಡೋಕ್ಕೆ ನಾವೇನು ಮಾಡಬೇಕು, ಯಾವಾಗಲೂ ಕನ್ಸಿಸ್ಟೆನ್ಸಿಯಾಗಿ ವರ್ಕ್ ಆದಮೇಲೆ ನಾವು ಗೋಲ್ನ ರೀಚ್ ಮಾಡಬೇಕು ಅಂತ ಅನ್ಕೋತೀನಿ. ಇದು ನನ್ನ ಒಪಿನಿಯನ್. ಇನ್ನು ಯಾವುದೇ ಒಂದು ವರ್ಕ್ ಅಂತಂದ್ರೆ ಅಚೀವ್ಮೆಂಟ್ ಅನ್ನೋದು ಬರೀ ದೊಡ್ಡ ಗೋಲು ಅಥವಾ ದೊಡ್ಡ ಒಂದು ಟಾರ್ಗೆಟ್ ಸೆಟ್ ಮಾಡಿ ಅಚೀವ್ಮೆಂಟ್ ಅಲ್ಲ. ಅದು ಅಚೀವ್ಮೆಂಟ್ ಅನ್ನೋದು ಚಿಕ್ಕದು ದೊಡ್ಡದು. ನನ್ನ ಪ್ರಕಾರ ಅಚೀವ್ಮೆಂಟ್ ಅಂದ್ರೆ ನಾವೇನೋ ಅನ್ಕೋತೀವಿ, ಇದೇ ಥರ ಪರ್ಫೆಕ್ಟಾಗಿ ಇರಬೇಕು, ಇದೇ ಥರ ಲೈಫ್ ಲೀಡ್ ಮಾಡಬೇಕು ಅಂತೇಳಿ ಏನು ಅನ್ಕೋತೀವಿ ಅದೇ ಒಂದು ಅಚೀವ್ಮೆಂಟ್. ಅದು ಸಿಂಪಲ್ ಎಜುಕೇಷನ್ ರಿಲೇಟೆಡ್ ಇರ್ಬೋದು. ಈಗ ಎಜುಕೇಷನ್ ಅಂತಂದ್ರೆ ಈಗ ಕಾಮನ್ನಾಗಿ ಎಲ್ರಿಗೂ ಒಂದೇ ರೀತಿ ಎಜುಕೇಷನ್ ಈಸಿಯಾಗಿ ಸಿಕ್ಬಿಡಂಗಿಲ್ಲ. ಇದು ಕೆಲವೊಂದಿಷ್ಟು ಜನಕ್ಕೆ ಈಸಿಯಾಗಿ ಅವ್ರಿಗೆ ಬೇಕಂದಿರೋ ಎಜುಕೇಷನ್ ಸಿಕ್ಕಿರ್ತೈತಿ, ಅವ್ರೇನು ತಮ್ಮ ಕೋರ್ಸ್ನ ಕಂಪ್ಲೀಟ್ ಮಾಡ್ಕೋತಾರೆ. ಇನ್ನು ಕೆಲವೊಂದಿಷ್ಟು ಜನ ಸ್ಟ್ರಗಲ್ ಮಾಡ್ತಿರ್ತಾರೆ. ಇವನ್ PU ಕಲಿಬೇಕಾದ್ರೂ, ಡಿಗ್ರಿ ಓದಬೇಕಾದ್ರೂ ಸ್ಟ್ರಗಲ್ ಮಾಡ್ತಿರ್ತಾರೆ. ಅಷ್ಟೆಲ್ಲ ಕಷ್ಟಪಟ್ಟು ಎಜುಕೇಷನ್ ಕಂಪ್ಲೀಟ್ ಮಾಡೋದು ಅದು ಈಸಿ ಟಾಸ್ಕ್ ಆಗಿರೋಂಗಿಲ್ಲ. ಅದಕ್ಕೇನು ಹೇಳ್ತೀನಿ ಅಂತ ಅಂದರೆ, ಯಾರು ಸ್ಟೂಡೆಂಟ್ಸ್ ಅದಿರಿ ಅಥವಾ ಯಾರೆಲ್ಲ ಕಷ್ಟಪಟ್ಟು ಎಜುಕೇಷನ್ನ ಕಂಪ್ಲೀಟ್ ಮಾಡತ್ತೀರಿ ಅಂತ ಅಂದ್ರೆ ಅದು ಎಜುಕೇಷನ್ ರಿಲೇಟೆಡ್ ಅಂತ ಅಷ್ಟೇ ಪರ್ಟಿಕ್ಯುಲರ್ ಆಗಿ ಅಲ್ದನ ಏನು ವರ್ಕ್ ಅಥವಾ ಯಾವುದೋ ಒಂದು ಫ್ಯಾಷನೇಟ್ ಆಗಿಯೋ, ಇಂಟ್ರೆಸ್ಟೆಡ್ ಆಗಿಯೋ ಅಥವಾ ಇನ್ಸ್ಪೈರ್ ಆಗಿಯೋ ಯಾವುದೇ ಒಂದು ಅಚೀವ್ಮೆಂಟ್ನ ಮಾಡ್ಬೇಕಂತೇಳಿ ನೀವು ಅಂದ್ಕೊಂಡ್ರಿ, ಅದು ನೀವೇನೈತಿ ಯಾವುದೇ ಕಾರಣಕ್ಕೆ ಹಿಂದೆ ಸರಿಲ್ಲ ಅಂತ ಆ ವರ್ಕ್ನ ಕಂಪ್ಲೀಟ್ ಮಾಡಿರಿ ಅಂತ ಹೇಳ್ತೀನಿ ನಾನು. ಅದ್ರೊಳಗೆ ಈ ಕಂಪ್ಲೀಟ್ ಮಾಡ್ಬೇಕಂತೇಳಿ ಅಂತಂದ್ರೆ ಎಲ್ಲರ ಲೈಫ್ ಒಳಗೂ ಹ್ಯಾಸ್ ಎ ಫ್ರೆಂಡ್, ಫ್ಯಾಮಿಲಿ ಮೆಂಬರ್ಸ್ ಒಳಗೆ ಫ್ರೆಂಡು, ಮದರು ಅಥವಾ ಅಕ್ಕ ಅಥವಾ ತಂಗಿಯೋ ಇಲ್ಲ ಈ ಥರ ವೈಫು, ಈ ಥರ ಯಾವುದೋ ಒಂದು ರಿಲೇಷನ್ ಒಳಗಂತೂ ಇದ್ದೇ ಇರ್ತಾರೆ. ಇವನ್ ಹೇಗೆ ನನ್ನ ಫ್ಯಾಮ್ಲಿ ಆಯಿತು, ನಿಮ್ಮ ಫ್ಯಾಮ್ಲಿ ಆಯಿತು, ನಿಮ್ಮ ಮನ್ಯಾಗ ಅಕ್ಕನೂ ಇರ್ಬೋದು, ತಂಗಿನೂ ಇರ್ಬೋದು, ಅಥವಾ ತಾಯಿನೇ ಇರ್ಬೋದು, ಅಥವಾ ವೈಫ್ ಇರ್ಬೋದು, ಇವರೆಲ್ಲ ಇದ್ದೇ ಇರ್ತಾರೆ. ಅದಂತೂ ಕಾಮನ್. ಯಾವ ಫ್ಯಾಮ್ಲಿನೂ ಎರಡು ಥರನೂ ಇದ್ದೇ ಇರ್ತಾರೆ. ಒಂದು ನಿಮ್ಮ ಫ್ಯಾಮ್ಲಿ ಒಳಗೆ ಯಾರಾದ್ರೂ ಅಥವಾ ಏನೋ ಒಂದು ಇಂಟ್ರೆಸ್ಟೆಡ್ ಯಾವುದೋ ಒಂದ್ರ ಬಗ್ಗೆ ಇಂಟ್ರೆಸ್ಟ್ ತೋರ್ತಾ ಇರ್ತಾರ ಅಂತಂದ್ರೆ ವರ್ಕ್ ರಿಲೇಟೆಡ್ ಅಂತಂದ್ರೆ, ಈಗೇನು ಎಜುಕೇಷನ್ ಅಂತಂದ್ರೆ ಅವ್ರಿಗೆ ಇದೇ ಫೀಲ್ಡ್ ಒಳಗೆ ಇದೇ ಥರ ಎಜುಕೇಷನ್ ಮಾಡಬೇಕು ಅಂತೇಳಿ ಇರುತ್ತೋ, ಅಥವಾ ಯಾವುದೋ ಒಂದು ಅಚೀವ್ಮೆಂಟ್ ಬಿಸ್ನೆಸ್ಸು, ಹಿಂಗೆ ಯಾವುದೋ ಒಂದು ವರ್ಕ್ ಮಾಡಬೇಕು ಅಥವಾ ನಾನೇನೋ ಗುರ್ತಿಸ್ಕೋಬೇಕು, ನಾನೇನೋ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತೇಳಿ ಅಂದ್ಕೊಂಡಾಗ ಅವಾಗ ಏನಾಗ್ತೈತಿ, ಅವರೆಲ್ಲ ಮೆಂಟಲಿ ಪ್ರಿಪೇರ್ ಆಗ್ತಿರ್ತಾರ, ಅವರೆಲ್ಲ ಮಾಡ್ತಾರೆ, ಅದು ಓಕೆ. ಅವಾಗ ಏನೈತಿ, ಯಾರು ಮನೆಯಾಗಿರ್ತಾರೆ ಅಥವಾ ಫಾದರು ಬ್ರದರು ಯಾರೇ ಇರಲಿ, ಅದು ಹ್ಯಾಸ್ ಎ ಮ್ಯಾನ್, ಅವಾಗ ಏನು ಮಾಡಬೇಕು ಅಂತಂದ್ರೆ ನಿಮ್ಮ ಕಡೆ ಎಷ್ಟಾಗುತ್ತೋ ಅಷ್ಟೇನು ಮಾಡಬೇಕು. ಅವ್ರೇನು ಸಿಲ್ಲಿನ ಯೋಚನೆ ಮಾಡ್ತಿರ್ತಾರೆ, ಏನು ನಾವು ಫುಲ್ ಅದನ್ನೇ ತಂದು ಕೊಡಬೇಕು, ನನಗೆ ಗೋಲ್ ರೀಚ್ ಮಾಡ್ಬೇಕಾದ್ರೆ ನನ್ನ ಕರ್ಕೊಂಡು ಹೋಗಿ ಅಲ್ಲೇ ನಿಂದ್ರಿಸ್ಬೇಕಂತ ಯಾರು ಅಂದ್ಕೊಳ್ಳಂಗಿಲ್ಲ. ಒಂದು ಕ್ಲಿಯರಾಗಿ ಸಪೋರ್ಟಿಗೆ ಕೇಳ್ತಾರೆ. ಏನು ಸಪೋರ್ಟ್ ಅಂದ್ರೆ ಮೆಂಟಲಿ ಸಪೋರ್ಟ್ ಅಥವಾ ಸೈಕಾಲಜಿಕಲ್ ಸಪೋರ್ಟ್ ಅಂತ ಹೇಳ್ತಾರೆ. ಯಾವ ಥರ
ನೀ ಮಾಡ್ತಿ, ನಿನ್ನ ಕಡೆ ಆಗುತ್ತಾ, ನೀ ಅಚೀವ್ ಮಾಡ್ತಿ, ಮಾಡು ಅಂತೇಳಿ ಈ ಥರ ಪಾಸಿಟಿವ್ ಫೀಡ್ಬ್ಯಾಕ್ ಕೊಡೋದ್ರಿಂದ ಏನಾಗ್ತೈತಿ, ಅವ್ರಿಗೆ ಒಂಥರ ಸ್ಟ್ರೆಂತ್ ಬಂದಂಗೆ ಆಗ್ತೈತಿ, ಒಂಥರ ಎಕ್ಸ್ಟ್ರಾ ಎನರ್ಜಿ. ನನ್ನ ಫ್ಯಾಮ್ಲಿ ನಂಗೆ ಸಪೋರ್ಟಿವ್ ಐತಿ, ನನ್ನ ಫ್ರೆಂಡ್ಸ್ ನಂಗೆ ಸಪೋರ್ಟ್ ಮಾಡತ್ತಾರೋ ಅಥವಾ ನನ್ನ ಹಸ್ಬೆಂಡ್ ನಂಗೆ ಸಪೋರ್ಟ್ ಮಾಡತ್ತಾರೋ ಅಂತೇಳಿ ಅಂದಾಗ ಎಷ್ಟೋ ಅವ್ರು ಎಫರ್ಟ್ ಹಾಕಿ ಏನೋ ಒಂದು ವರ್ಕ್ ಮಾಡಬೇಕು ಅಥವಾ ಏನೋ ಒಂದು ಅಚೀವ್ಮೆಂಟ್ ಮಾಡಬೇಕು ಅಂತೇಳಿ ಅಂದ್ಕೊಂಡಾಗ ಅದನ್ನು ನೀವು ಸಪೋರ್ಟ್ ಮಾಡೋದ್ರಿಂದ ಅದಕ್ಕೊಂದು ಸ್ವಲ್ಪ ಅವ್ರು ತಮ್ಮ ಗೋಲ್ ರೀಚ್ ಮಾಡೋಕ್ಕೆ ಏನಾಗ್ತೈತಿ, ಸ್ವಲ್ಪ ಜಲ್ದಿ ರೀಚ್ ಆಗ್ತಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅದಕ್ಕೆ ನಿಮ್ಮ ಕಡೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟೇನು ಮಾಡಿರಿ, ಅವ್ರಿಗೆ ಸಪೋರ್ಟ್ ಮಾಡಿರಿ, ಹೆಲ್ಪ್ ಮಾಡಿರಿ. ಯಾವ ಸರಿ ಯಾವ ತಪ್ಪು ಅಂತೇಳಿ ನಿಮಗೆ ಹೇಳಬೇಕು ಅನಿಸಿದ್ರೆ ಹೇಳ್ರಿ. ಎಲ್ಲರಿಗೂ ಹೇಳತ್ತಿದ್ದು ನಾನು, ಯಾರೂ ಅವ್ರು ಏನೋ ಮಾಡ್ತಾನೆ ಬ್ಯಾಡ್ ಸರಿ ಮನ್ಯಾಗ ಕೊಡು ಅಂತ ಈ ಥರ ಹೇಳಬೇಡ್ರಿ. ಅವ್ರ ಫೀಲಿಂಗ್ಸಿಗೂ ಅರ್ಥ ಮಾಡ್ಕೊರಿ, ಅವ್ರಿಗೆ ಏನು ಅವ್ರ ಫೀಲಿಂಗ್ಸ್ ಐತೆ ಅಂತ, ಅವ್ರ ಫೀಲಿಂಗ್ಸ್ನ ರೆಸ್ಪೆಕ್ಟ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ನಿಮಗೆಲ್ಲ ಹೇಳುವಷ್ಟು ಸಜೆಸ್ಟ್ ಮಾಡೋಷ್ಟು ದೊಡ್ಡವಳಂತೂ ನಾನಲ್ಲ, ಕ್ಲಿಯರಾಗಿ ಅಷ್ಟು ನನಗೇನೋ ಯಾವ್ದು ಸರಿ ಅನ್ನಿಸ್ತು, ಅದು ನನ್ನ ಪ್ಯೂರ್ ಒಪಿನಿಯನ್, ಅದನ್ನು ಹೇಳತ್ತಿದ್ದು. ಮತ್ತು ಹಾಗಂತ ಯಾರು ಹೆಲ್ಪ್ ಮಾಡತ್ತಿಲ್ಲ ಅಂತ ಕನ್ಸಿಡ್ರಲ್ಲ, ಹೆಲ್ಪ್ ಆಲ್ಮೋಸ್ಟ್ ಮಾಡೇ ಮಾಡ್ತಾರೆ. ಈಗ ಮೊದಲಿಗೆ ಕಂಪೇರ್ ಮಾಡಿದರೆ ಈಗ ಸದ್ಯ ಸಿಚುವೇಶನ್ ಒಳಗೆ ಹುಡುಗಿಯರಿಗೆ ಯಾವ ರೀತಿ ಎಲ್ಲ ಫ್ಯಾಮ್ಲಿಯಿಂದ ಸ್ಟ್ರೆಂತ್ ಐತಿ ಎಲ್ಲ ಫ್ಯಾಮ್ಲಿಗಳಿಗೂ ಎಲ್ರೂ ಸಪೋರ್ಟ್ ಮಾಡೇ ಮಾಡ್ತಾರೆ. ಹಿಂಗಾಗಿ ಎಲ್ಲರೂ ಈಸಿಯಾಗಿ ತಮ್ಮ ಗೋಲ್ನ ರೀಚ್ ಆಗತ್ತಾರ, ಅದು ಮಾತ್ರ ಗೊತ್ತಿರೋದೈತಿ. ಏನಂತೇಳಿ ಸ್ವಲ್ಪ ಏನು ಬೇಡ ಅಂತ ಹೇಳೋರಿಗೆ ಅಷ್ಟೇ ಪರ್ಟಿಕ್ಯುಲರಾಗಿ ಅವ್ರಿಗೆ ಹೇಳಿದ್ದಿದ್ದು. ನೀವು ನಿಮ್ಮ ಕಡೆ ಆದಷ್ಟು ಏನು ಭಾಳ ಹೆಲ್ಪ್ ಮಾಡೋಕ್ಕಾಗಿಲ್ಲ ಅಂದ್ರೂ ಸಪೋರ್ಟ್ ಆದರೂ ಮಾಡಿರಿ ಅಂತ ಹೇಳ್ತೀನಿ. ಅಂದರೆ ಅವ್ರು ಈಸಿಯಾಗಿ ತಮ್ಮನ್ನು ತಾವು ಗುರ್ತಿಸ್ಕೋತಾರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ಏನು, ಎಲ್ರಿಗೂ ಇಷ್ಟೆಲ್ಲ 2 ಟಾಪಿಕ್ ನಾನಂತೂ ಹೇಳಿದೆ. ನನಗೆ ಎಷ್ಟಿರುತ್ತೆ ಅಷ್ಟನ್ನು ಮಾತ್ರ ನಾನು ಹೇಳಿದ್ದು. ಏನರ ನಾನು ರಾಂಗ್ ಹೇಳಿದ್ರೆ ಏನಂತ ಹೇಳ್ಬೇಕು, ರಾಂಗ್ ಹೇಳಿದ್ರೆ ಏನು ಅನ್ಕೋಬೇಡ್ರಿ, ನಂಗೆ ತಿಳಿದಿದ್ದು ನಾನು ಹೇಳೀನಿ. ಇನ್ನೊಂದು ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಅಂತಂದ್ರೆ ಎಲ್ರಿಗೂ ಇನ್ನೊಂದ್ಸಲ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅವ್ರಿಗೆಲ್ಲರಿಗೂ ಹಾರ್ಟ್ಲಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ವುಮೆನ್ಸ್ ಇದ್ರಿ, ನೀವೇನು ಅಂದ್ಕೊಂಡ್ರಿ ನಿಮ್ಮ ಡ್ರೀಮ್ಸ್ ಜಲ್ದಿ ಆದಷ್ಟು ಫುಲ್ಫಿಲ್ ಆಗಲಿ ಅಂತ ಹಾರ್ಟ್ಲಿ ವಿಶ್ ಮಾಡ್ತೀನಿ. ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ವುಮೆನ್ಸ್ ಡೇ ಎಲ್ರಿಗೂ. ಅದು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಕಂಪಲ್ಸರಿ ನೋಟಿಫಿಕೇಷನ್ ಆಲ್ ಅಂತ ಕ್ಲಿಕ್ ಮಾಡಿರಿ, ನನ್ನ ಚಾನಲ್ನ ಶೇರ್ ಮಾಡಿರಿ. ಏನು ಇದೇ ಥರ ಇಲ್ಲಿವರೆಗೂ ನಂದು ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡಲಾರ್ದ ಇಂಟ್ರೆಸ್ಟಿಂದ ಯಾರೆಲ್ಲ ನನ್ನ ವಿಡಿಯೋಸ್ನ ನೋಡಿದ್ರಿ ಅವ್ರಿಗೆಲ್ಲ ಥ್ಯಾಂಕ್ಸ್. ಐ ಥಿಂಕ್ ನಿಮ್ಗೆ ಈ ವಿಡಿಯೋ ಲೈಕ್ ಆತಂತೇಳಿ ಅನ್ಕೋತೀನಿ ನಾನು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡತ್ತೀರಿ ಅವ್ರು ಸಬ್ಸ್ಕ್ರೈಬ್ ಆಗ್ರಿ ಅಂತೇಳಿ ಕೇಳ್ಕೊತೀನಿ. ನೆಕ್ಸ್ಟ್ ನೋಟಿಫಿಕೇಷನ್ ಆಲ್ ಅಂತ ಕ್ಲಿಕ್ ಮಾಡಿರಿ, ನನ್ನ ಚಾನಲ್ನ ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಯಾರು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗ್ತೀನಂತ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.